ಸುಮ್ಮನಿರಮ್ಮ ನೀನು. ಎಲ್ಲ ನನಗೆ ಹೇಳಕ್ಕೆ ಬರಬೇಡ. ನಂಗಂತೂ ಸಾಕಾಗಿ ಹೋಗ್ಯದೆ. ಯಾಕಾರು ಈ ಕೌನ್ಸಿಲಿಂಗೆಲ್ಲ ಇಷ್ಟು ಲೇಟಾಗಿ ಮಾಡ್ತಾ ಇದ್ದಾರೇನೋ ಅನ್ನಿಸ್ತಾ ಇದೆ. ಹೆಂಗಾರು ಒಂದು ಕಾಲೇಜ್ ಶುರು ಆದರೂ ಸಾಕು. ನಮ್ಮ ಮತ್ತೆ ಈ ಕಡೆ ಬರಲೇಬಾರ್ದು ಅಂದ್ಕೊಂಡೇನೆ. ಮುಚ್ಚ ಬಾಯಿ, ಏನು ಮಾತಂತ ಆಡ್ತೀಯ? ಮತ್ತೆ ಇತ್ಲಾಗ ಬರಲೇಬಾರ್ದು ಅಂದರೆ ಎತ್ಲಾಗ ಹೋಗ್ಬೇಕಂತ ಮಾಡ್ಕೊಂಡಿಯ? ಏನು ಮಾತಾಡೋಕೆ ಒಂದು ಲೈಸೆನ್ಸೇ ಇಲ್ಲ ನಿಂಗಲ್ಲ? ಮತ್ತು ಇನ್ನೇನಮ್ಮ, ಪಾಪಣ್ಣ ಮಾವ ಅಪ್ಪನ ಕರೆದ್ರೆ ಅನಿಲ್ ಅಣ್ಣರ ಮನೆಗೆ ಮಲ್ಗಕ್ಕೆ ಹೋಗೋಕ್ಕೆ ನಂಗೆ ಹೋಗೋಕ್ಕಾಗಲ್ಲ, ನೀನು ಹೋಗೋ ಅಂತಾರಲ್ಲ. ನಾನು ಅಲ್ಲಿ ಹೋಗಿ ಎಂತ ಮಾಡಲಿ? ಏನು ಮಾತಾಡೋಕ್ಕಿರ್ತದೆ ನನಗೆ? ಎಂದಾರು ಒಂಚೂರು ಮಾತಾಡಿದ್ರು ಏನು ದೊಡ್ಡ ಗಂಡಸಿನ ಥರ ಮಾತಾಡ್ತೀಯ ಅಂತೀರಿ. ಇಲ್ಲ ಸುಮ್ಮನೆ ಇದ್ದರೆ ನಿಂಗೆ ಮನುಷ್ಯರ ಹತ್ರ ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಇರ್ತೀಯ ಅಂತೀರಿ. ಈಗ ಮನೆಗೆ ಬಂದಾಗಲೇ ನಂಗೆ ಹೆಂಗೆ ಮಾತಾಡ್ಬೇಕು ಹೆಂಗೆ ಬಿಡ್ಬೇಕಂತ ಗೊತ್ತಾಗಲ್ಲ. ಇನ್ನು ಅಲ್ಲಿ ಹೋಗಿ ನಾನು ಮಾತಾಡೋದು ಹೌದಾ? ಸುಮ್ಮನೆ ಮಲ್ಗದಾದ್ರೆ ಎಂತಕ್ಕೆ ಹೋಗ್ಬೇಕು ನಾನು? ಮಲ್ಗದೆ ಆದರೂ ಒಂದು ಪಕ್ಷ ನಂಗೆ ಹಂಗೆ ಸರಿ ಆಗಲ್ಲ ಅಮ್ಮ. ನಂಗೆ ಅವರೆಲ್ಲ ಅಷ್ಟು ಕ್ಲೋಸ್ ಇಲ್ಲ, ಏನಿಲ್ಲ. ಅವ್ರ ಜೊತೆಗೆ ಹೋಗು ನೀನು ಅಂತ ಹೇಳಿದ್ರೆ ಎಂತ ಹೇಳೋದು ನಾನು? ಈಗ ನನ್ನ ಫ್ರೆಂಡ್ ಮನೆಗೆ ಎಲ್ಲಿಗಾರು ನೀವು ಹೋಗು ಅಂದ್ರೆ ನಾ ಹೋಗ್ತೀನಪ್ಪ. ಇವ್ರಿಗಾತದ? ನನ್ನ ಫ್ರೆಂಡ್ ಮನೆಗೆ ಹೋಗೋಕೆ ಇವ್ರಿಗಾತದ? ಹಾಗೆ ನನಗೂ ಅಪ್ಪ ನೋಡಿದ್ರೆ ಅದಕ್ಕೆ ಬೈತಾರೆ. ಹಂಗಿಂಗೇನಲ್ಲ, ನಿಂಗೆ ಈಗಲೇ ದೊಡ್ಡ ದೌಲತ್ತು ಬಂದು ಹೋಗಿದೆ, ನಿನಗೆ ಓದ್ತೀನಿ ಬರಿತೀನಿ ಅಂತ ಜಂಬ ಹಾಗೆ ಹೀಗೆ ಅಂತಾರೆ. ಇದು ಎಂತ ಮಾತಾ ಇದು? ನಾ ಏನು ಜಂಬ ಮಾಡೀನಿ? ಸರಿ ಬಿಡು, ಈಗ ಹೋಗಲ್ಲ ಅಂತ ಹೇಳಾತಲ್ಲ, ಮುಗೀತಲ್ಲಿಗೆ. ಮತ್ತೆಂತಕ ಮಾತು? ಸುಮ್ಮನೆ ಇರೋಕ್ಕಾಗಲ್ಲ ನಿಂಗೆ? ನಾ ಸುಮ್ಮನೆ ಇದ್ದೆ, ನೀ ಬಂದು ಕೇಳಿದಕ್ಕೆ ಮತ್ತು ನಾನು ಉತ್ತರ ಕೊಟ್ಟೆ ಅಷ್ಟೇ. ಏನು ಹೇಳಿದೆ ಸುಮ್ಮನೆ ಕೂತ್ರೆ ಅದಕ್ಕೂ ಬೈತೀರಿ. ಮಾತಾಡ್ದಾಗ ಒಂದು ತಿರುಗಿ ಮಾತಾಡೋಕ್ಕಾಗಲ್ಲ, ಯಾಕೆ ಹಿಂಗಿದ್ದೀಯ ಅಂತ. ಯಪ್ಪ ದೇವ್ರೆ, ನಂಗಂತೂ ಎಂತ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಓ, ಇಲ್ಲೇ ಬಂದ್ರನ ಉಣ್ಣಕ್ಕಿಕ್ಕದ? ಪಾಪಣ್ಣ ಬತ್ತನಂತ? ಇನ್ನೂ ಬತ್ತನಂತ ಅಂತ ಕೇಳೋದ್ರೊಳಗೆ ಇದ್ದೀಯಾ? ಎಂತ ಬೆಳಕು ಎಷ್ಟೊತ್ತಿಗೆ ಹೋಗೋದಾ ಅವ್ರ ಮನೆಗೆ? ಏನಂತೀಗ ಪಾಪಣ್ಣನ ಜೊತೆಗೆ ಹೋಗೋಕೆ ಆತದಂತ ಎಂತ ಅಂತೆ? ನಡೀರಿ, ನೀವು ಆಚೆಗೆ ನಡೀರಿ, ಹೇಳ್ತೀನಿ. ಇಷ್ಟು ಹೇಳಿದ್ಮೇಲೂ ಮತ್ತು ನಾನೇ ಹೋಗ್ತೀನಿ ಅನ್ನೋದ್ರೊಳಗೆ ಅದರಿ ಇವರು ಎಂತ ಆಗ್ಯದ ಅಂತ. ಅಲ್ಲ, ನಿಮ್ಗೆ ಆಗಿದ್ದೆ ಅಂತ ನಿಮಗೆ? ಆ ಹುಡುಗನ ಹೋಗು ಅಂತ ಹೇಳ್ತಿರಲ್ಲ ಈ ರಾತ್ರಿ, ಅದು ಅವ್ರ ಮನೇಲಿ ಉಳಿಯೋಕ್ಕೆ. ಸುಮ್ಮನೆ ಹೋಗ್ಬಾ ಅಂದರೆ ಹೋಗಲ್ಲ. ನಿಮ್ಮ ಮಾವನ ಮನೆಗೆ ಹೋಗ ಅಂದ್ರೂ ಉಳಿಯೋಕ್ಕೆ ನಂಗೆ ಆಗಲ್ಲ, ನೀ ಇದ್ರೆ ನಾ ಉಳಿತೀನಿ ಅಂತ ನಾವು ಅಂಥದ್ರಲ್ಲಿ ಇಲ್ಲಿಗೆ ಉಳಿಯೋಕ್ಕೆ ಹೋಗಕ್ಕೆ ಹೇಳ್ತಿದ್ದೀರಲ್ಲ, ಎಂತ ಬಲ್ಲದ ಗಂಡು ಸಾಮೇನಾರ? ಯಾಕೆ ಈ ಥರ ಮಾಡ್ತೀರಾ? ನಂಗಂತೂ ಗೊತ್ತಾಗಲ್ಲ. ಏನಾಗ್ತದೆ ನೋಡೋಣ. ಹೋದ್ರೆ ಏನಾಗ್ತದೆ? ಏನು ಪಾಪಣ್ಣೇನು ದೂರದವನ? ಅನಿಲನ ಮನೆ ಏನು ಗೊತ್ತಿಲ್ಲ? ಹೋದ್ರು ಸಹಿಯಪ್ಪ, ಅಲ್ಲಿ ಮಲ್ಕಿಂಡ್ರು ಸಹಿ, ಬೆಳಗ್ಗೆ ಎದ್ದು ಬಂದ್ರು ಸಹಿ. ಅವನು ಒಬ್ಬನಿಗೆ ಹೋಗೋಕೆ ಒಂಥರ ಆಗ್ತದೆ. ಯಾರು ಒಬ್ಬರು ಬಲ್ಲಿ ಅಂತ ಹೇಳ್ದ. ಜೊತೆಗೆ ಹೋಗೋಕೆ ಏನು ನಡ್ಕೊಂಡು ಹೋಗ್ಬೇಕಾ? ಅವನ ಜೊತೆ ಬೈಕಲ್ಲಿ ಕೂತ್ಕೊಂಡು ಹೋದ್ರು ಸಹಿಯಪ್ಪ. ಬೆಳಗ್ಗೆ ಎದ್ದ, ಅವನ ಜೊತೆನೇ ಬಂದ. ಅಲ್ಲಿ ಹೊರಬೇಕಾ ಕಡಿಬೇಕಾ ಎಂತ ಮಾಡ್ಬೇಕಾ? ನೀನು ಹಾಗೆ ಮಾತಾಡ್ತೀಯ. ಅರ್ಧ ನಿನ್ನ ಸಲ್ಗಿಯಿಂದನೇ ಎಲ್ಲ ಆಗೋದು. ಈಗಲಿಂದ ಸ್ವಲ್ಪ ಜನ ಬಳಕೆ ಇಟ್ಕೊಳ್ದೇ ಇದ್ರೆ ಗೊತ್ತಾಗ್ತದೆ. ಏನು ಅವಿರೋ ತನಕ ನಾನು ಇರ್ತೀನ? ಒಬ್ಬರ ಹತ್ರ ಅವನು ಮುಖ ಕೊಟ್ಟು ಮಾತಾಡೋಕ್ಕಾಗಲ್ಲ, ಏನು ಅಂತ ವಿಚಾರಿಸೋಕ್ಕಾಗಲ್ಲ. ಯಾರು ಬರ್ತಾರೆ ನಮ್ಮ ಮನೆ ಬಾಗ್ಲಿಗೆ ಅವಾಗ ಹಿಂಗೆ ಈ ಥರ ಸೊಕ್ಕು ಮಾಡ್ತಾ ಇದ್ರೆ? ಏನಮ್ಮಾರ, ನೀವು ಹೇಳೋದೇ ನಿಮಗೆ ಏನು ದೊಡ್ಡ ಗಂಡಸು, ಅವನಿಗೆ ನೋಡಿ ಮದುವೆಯಾಗಿ ಮಕ್ಕಳಾಗಾತು, ಜನ ಬಳಕೆ ಬೇಕು, ಇವ್ರ ಹತ್ರ ಮಾತಾಡಬೇಕು, ಮನೆ ಬಾಗಿಲಿಗೆ ಜನ ಬರಬೇಕು. ಮಾತಾಡ್ತಾರೆ. ಯಾರ ಬಾಯಲ್ಲೂ ನಾ ಕೇಳಲಪ್ಪ. ಪಟಾಕಿ ಹಿಂಗೆ ಅವನ ಮನಸ್ಸು ಹತ್ರ ಮಾತಾಡಲ್ಲ ಆ ಥರ ಇಲ್ಲಿ ತನಕ ನಾ ಯಾರ ಬಾಯಲ್ಲೂ ಕೇಳಲ್ಲ. ಮನಸ್ಸು ಹತ್ರ ಮಾತಾಡೋಕ್ಕೂ ಹಿಂಗೆ ಒಂದು ರಾತ್ರಿ ಹೋಗಿ ಅವ್ರ ಮನೇಲಿ ಉಳಿದು ಬರೋಕ್ಕೂ ವ್ಯತ್ಯಾಸಿಲ್ಲ. ಅಂದರೆ ಪಾಪಣ್ಣ ಎಂತಕ್ಕೆ ಅವ್ರ ಮನೆಗೆ ಹೋಗೋದು ಹೇಳಿ? ಅವನಿಲ್ಲಿ ಬೇಜಾರಲ್ಲದಾನೆ, ಒಂದು ಸ್ವಲ್ಪ ಮಾತಾಡ್ತಾ ರಾತ್ರಿ ಎಲ್ಲ ಹಿಂಗೆ ಏನಾದ್ರು ಕುಸಲ್ ಮಾಡ್ಕಿತ ಇರೋಣ ಅಂತ. ಇವನಿಗಾತದಾಗ ನೀವು ಹೋದರೆ ಏನಾರು ಮಾತಾಡ್ತಾ ಅವನು ಒಂಚೂರು ಮರೆಸ್ಬೋದು. ಅಲ್ಲಿ ಹೋಗಿ ಅವ್ನ ಮಕ್ಕ ನೋಡ್ತಾ ಕೂರೋದಾದ್ರೆ ಎಂತಕ್ಕೆ ಹೋಗ್ಬೇಕು ನೋಡೋಣ? ಅದು ಅವ್ನು ಹೇಳೋದು ಒಂದಕ್ಕೆ ಸಾಮನೆ. ನಂಗೆ ಅಲ್ಲಿ ಹೋಗಿ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ, ನಾನು ಹೆಂಗೆ ಹೋಗಲಿ ಅಂತಾನೆ. ಬೇಡ, ನಾ ಎಷ್ಟು ಹೇಳಿದ್ರು ಅದೇನು ನಿಮ್ಮ ತಲೆ ಒಳಗೇನು ಹೋಗಲ್ಲ, ಅವನಿಗೆ ಹೋಗಲ್ಲಂತೆ. ನೀವೇ ಹೋಗಿ. ಪಾಪಣ್ಣ ಬಂದು ಎಷ್ಟೊತ್ತಾತ, ಅವನು ಒಳಗೆ ಕರೆದಾರು ಕರಿಬೋದಿತ್ತು. ನೀವು ಅಷ್ಟೇ ಊಟ ಮಾಡ್ಕೊಂಡೇ ಹೋಗ್ತೀರಾ? ಎಂತ ಊಟ ಮಾಡ್ತಾರೆ? ಪಾಪಣ್ಣ ಬರ್ತೀನಿ ಅಂತ ಹೇಳಿ ಬಂದಾನಂತೆ. ಹಂಗಾದ್ಮೇಲೆ ಅಲ್ಲಿ ಅವ್ರ ಮನೇಲಿ ಅಡುಗೆ ಮಾಡದೇ ಇರ್ತಾರ? ಇಲ್ಲಿ ಉಣ್ಕೊಂಡು ಹೋದ್ರೆ ಅಲ್ಲಿ ಉಣ್ಣಕ್ಕಾಗ್ತದ?
ಕಡಿಕ ಹಂಗೆ ಹೇಳ್ತಾರೆ, ಜಂಬ ಮಾಡ್ತಾರೆ ಇವರು ಅಂತ. ಉಣ್ಕು ಬಂದಿವೆ ಅಂತನಾರು ಹೇಳಂಗದಿಯ. ಮಂಜುಳಕ್ಕ ಹೇಳ್ತಾರೆ, ಏನು ಜಾತಿ ಮನೆಯಲ್ಲೂ ಮನೆಯಿಂದ ಉಣ್ಕೊಂಡೆ ಅಂತಕ್ಕೆ ಬಂದಿದ್ರಿ ಉಳಿಯಕ್ಕೆ ಬರೋರು ಅಂತ. ಹೌದಾಗಿದ್ದು ಹೇಳಲ್ಲ ನೀನು, ಉಣ್ಗಿಣ್ಣಲ್ಲ. ಈಗ ಅವನ ಪಾಪಣ್ಣನ ಮತ್ತೆ ಕರೆಯೋದು ಇಲ್ಲ. ಕರೆದ್ರೆ ಮತ್ತೆ ಇಲ್ಲಿ ಹೊತ್ತಾದದೆ, ಒಂಚೂರು ಹೊಳವಾಗಿದೆ, ಬೇಗ ಚಿಕ್ಕದಾಟ್ಕೊಂಡು ನಂದು ರೈನ್ ಕೋಟ್ ಒಂದು ಎಲ್ಲೋ ಇಟ್ಟಿದ್ನಪ್ಪ. ಅಲ್ಲ, ಈ ಮಳೆಯಲ್ಲಿ ರೈನ್ ಕೋಟ ಹಾಕ್ಕೊಂಡು ಬೈಕಲ್ಲಿ ಹೋಗೋದಕ್ಕಿಂತ ಸುಮ್ಮನೆ ಹತ್ಲ ಕಾರ್ ತಗೊಂಡು ಹೋಗ್ಬಾರ್ದಾ? ಹೋಗೋದು ಹೆಂಗಿದ್ರೆ ಒಂದು ಸುತ್ತಾಗೆ ಹೋಗ್ಬೇಕು. ಇಲ್ಲ ಬಿಡು, ನೀನಿಡಲ್ಲ ನನ್ನ. ಅಲ್ಲ, ಮೊನ್ನೆ ಅಷ್ಟೇ ಹೋಗಿ ಬಂದೇನೆ, ಏನು ನೀರು ಹಾಕಿ ಓಡಿಸೋದಾನೆ ನಿನ್ನ ತಲೆ ಒಳಗೆ ಏನದೆಯೇ? ಅದು ಅಲ್ಲದೆ ಬೈಕ್ ಅದು ಪಾಪಣ್ಣಂದಲ್ಲ, ಅವನಿಲ್ಲೊಂದು ಬೈಕ್ ತಗೊಬಂದಿದ್ನಂತೆ, ಅದನ್ನೇ ವಾಪಸ್ ತಗೊಂಡು ಹೋಗ್ತಾ ಇದ್ದಾನೆ. ಹಾಂ, ಪಾಪಣ್ಣ ನೀನೊಂದು ಬೈಕ್ ತಗೊಬಂದ, ಅದನ್ನು ವಾಪಸ್ ಕೊಡೋಕ್ಕೆ ಈಗ ಹೋಗ್ತಾ ಇದ್ದಾನೆ. ನಾಳೆ ಬರೋಷ್ಟೊತ್ತಿಗೆ ಮತ್ತೊಂದು ಎಂಥರು ತಗೋಬಲ್ಲೆ, ಅದನ್ನು ವಾಪಸ್ ಕೊಡೋಕ್ಕೆ ಮತ್ತೆ ಹೋಗೋದು. ಇದೇ ಥರ ಮಾಡ್ತಿರ್ತೀರಂದ್ರೆ ಅದ್ರ ಬದಲು ನಾ ಹೇಳಿದರೆ ಅಲ್ಲಿ ಹೇಳೋದಷ್ಟೇ, ನೀ ಹೆಂಗೆ ತಿಳ್ದಂಗೆ ಮಾಡಿ ಪಾಪಣ್ಣ ಬೈಕ್ ತಗೊಂಡ್ಲಿ, ನೀವು ನಿಮ್ಮ ಕಾರ್ ತಗೊಳ್ಳಿ. ನಾಳೆ ಬರೋಷ್ಟೊತ್ತಿಗೆ ಇಬ್ಬರು ಕಾರಲ್ಲಿ ಬಲ್ಲಿ, ಆಮೇಲೆ ಹೋಗೋಷ್ಟೊತ್ತಿಗೆ ಏನು ತಗೊಂಡೋಗ್ತೀರಿ ಅದರಲ್ಲೇ ವಾಪಸ್ ಬರೋಕ್ಕಾಗ್ತದೆ. ಇದು ಲೆಕ್ಕ ಹಾಕ್ತೀರಿ ಮಾತ್ರ ಹೀಗೆ ಎಲ್ಲದರಲ್ಲೂ ಲೆಕ್ಕ ಹಾಕಿದರೆ ಇಷ್ಟೊತ್ತಿಗೆ ಮನೆ ಮೇಲೆ ಮನೆ ಕಟ್ಟಿರ್ಬೋದಿತ್ತೇನು. ಆ ಹುಡುಗ ನಮ್ಮ ಮನೆ ವಿಚಾರಕ್ಕೆ ಈಗ ಪಾಪಣ್ಣವ್ರ ಮನೆಗೆ ಅಂದ್ರೆ ಅವ್ನು ಯಾವುದಕ್ಕೂ ಲೆಕ್ಕ ಹಾಕಲ್ಲ. ಅವನಿದ್ರೆ ಎಲ್ಲರೂ ಹಿಂಗೆ ಹೇಳ್ಗೀಳಿರಿ. ಮಾರತಿ, ನೀ ಸ್ವಲ್ಪ ಸುಮ್ಮನಿರು, ಪುರಾಣ ಮಾಡ್ತಾ ಇರಬೇಡ. ನಾ ಕಾಣದೇ ಇದ್ದಿದ್ದು ಎಲ್ಲ ಉಪಕಾರ ಮಾಡ್ತಾನೆ, ಮಾಡಲ್ಲ ಅಂತ ಏನು ಹೇಳಲ್ಲ. ಹಂಗೆ ನಾನು ಮಾಡೀನಿ, ನಾನೇನು ಸುಮ್ಮನೆ ಇದ್ದೀನ? ಎಲ್ಲಿ ಹೋದ್ರು ಮಾರತಿ? ಈಗ ಸೌಕರ್ಯ ಮಕ್ಕಳೆಲ್ಲ ರಘುವೀರ್ ಮಾವ ಅಂದ್ರೆ 10 ಬಾಯಿ ಮಾಡ್ಕೊಂಡು ಹೋಗ್ತಿದ್ನಲ್ಲ, ಏನು ಸುದ್ದಿಲ್ಲ. ಅವರೇನಾರು ಹಿಂಗೆ ಆಸ್ಪತ್ರೆಲಿದ್ದರು ಅನಿಲ್ ಮನೆಗೆ ಬರ್ತಿದ್ನಾ? ಅವ್ರ ಜೊತೆನೇ ಇರ್ತಿದ್ದ. ಒಂದು ಫೋನ್ ಮಾಡಿ ಕೇಳ ಅಂತ ಈಗ ಪಾಪಣ್ಣ ಬೆಳಿಗ್ಗೆ ಹೇಳಿದ್ದ. ಈಗ ಇನ್ನೇನೋ ನಂಗೆ ಗೊತ್ತಿಲ್ಲ, ಕಡಿಗೆ ನೀ ಹಾಗೆ ಹೇಳಿಯ. ಅದಕ್ಕೆ ಹೇಳೋದು, ಯಾರ್ಯಾರನ್ನು ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲಿ ಇಡಬೇಕು ಅಂತ. ಈಗೆಂತನ ಹೊಳ್ಳ ಮರ ನಿಮ್ಮ ಹತ್ರ ಯಾರು ಮಾತಾಡ್ತಾರೆ ಅವ್ರಿಗೆ ಗೊತ್ತದೆಯೋ ಗೊತ್ತಿಲ್ಲ, ಯಾರಿಗೆ ಗೊತ್ತೋ. ಇದು ಒಂದು ಲೋಟ ಕುಡಿಯೋಕೆ ಕೊಡ್ತೀನಿ, ಕುಡ್ಕೊಂಡು ಹೋಗಿ ಊಟ ಮಾಡಿ ಅಂತ ಹೇಳಿನಿ. ಮತ್ತು ಹಾಗೆ ಹೋಗ್ಬೇಡಿ ಮರ. ಹಾಲು ಕಾಸಿದ್ದದೆ ತಣ್ಣಗಾಗ್ಯದೇನು ಆಗಲಿ, ಒಂದು ದಿವಸಕ್ಕೆ ಏನಾಗಲ್ಲ. ಈಗ ಬಿಸಿ ಮಾಡೋಕ್ಕೆ ಹೋಗಲ್ಲ ನಾನು. ತಗೊಳ್ಳಿ, ಹಿಡೀರಿ, ಹಾಲನ್ನು ಕುಡ್ಕೊಂಡು ಹೋಗಿ. ಸ್ವಲ್ಪ ನಿಧಾನ, ಜಾಗ್ರತೆ ಹೋಗಿ ಜಾಗ್ರತೆ ಬಲ್ಲಿ ಮರ. ಮೊದಲೇ ಗ್ರಾಚಾರ ಸರಿ ಇಲ್ಲ. ಅಲ್ಲ, ಅದು ಹಂಗಲ್ಲ ನಾನು ಹೇಳೋದು. ಅತ್ತೆ ಹೇಳೋದು ನೋಡಿದ್ರೆ ನಂಗೆ ಸ್ವಲ್ಪನೂ ಬೇಜಾರೇ ಇಲ್ಲ. ನಿಮ್ಗೆ ಹಿಂಗಾಗಿದ್ದು ಅನ್ಬೇಕು, ಹಂಗೆ ಮಾತಾಡ್ತಾರೆ. ನಾನು ಎಷ್ಟಂತ ಕೇಳಿಸ್ಕೊಂಡು ಸುಮ್ಮನಿರೋದು. ಮಾವು ಸ್ವಲ್ಪ ಕಡಿಮೆ ಮಾಡ್ಯಾರ ಬೈಯೋಕ್ಕೆ, ಈಗ ಇವ್ರು ಶುರು ಮಾಡ್ಯಾರ. ಒಟ್ನಲ್ಲಿ ನಾನಂತೂ ಬೈಸ್ಕಿತಾನೆ ಇರಬೇಕು. ನನಗೇನು ಬೇಜಾರಿಲ್ಲ ನಿಮ್ಗೆ ಹಿಂಗಾಗಿದ್ದಕ್ಕೆ. ನಾನಂತೂ ಮೊನ್ನೆಯಿಂದ ಒಂಚೂರು ನಿದ್ರೆನೂ ಮಾಡಲ, ಊಟ ಎಲ್ಲರೂ ಒಂಚೂರು ಮಾಡೀನಿ ಗೊತ್ತಾ. ಅಷ್ಟನೇ ಆಗಲ್ಲ ಇವರಿಗೆ, ಬರೀ ಬೈಯೋದೊಂದೇ. ಹೋಗೋಷ್ಟೊತ್ತಿಗೆ ಏನಾದ್ರು ಹೇಳ್ತಿರ್ತೀರಿ, ಅದಕ್ಕೆ ಹಿಂಗಾಗ್ತದೆ ಅಂತಾರೆ. ನಾನು ಎಂತ ಹೇಳಿದ್ದೆ ನಿಮಗೆ? ನೀವು ಬರೋದು ಬೇಡ ಅಂದ ಕೂಡಲೇ ನಾನು ಸುಮ್ಮನೆ ಇರಲ್ಲ. ಮೊನ್ನೆಯಿಂದನೂ ಹಾಗೆ ಬೈತಾ ಇದ್ದಾರೆ ಗೊತ್ತಾ. ಆಗಲಿ, ಅದರಿಂದ ಏನಾಯ್ತು ಹೇಳು? ಅಮ್ಮೇನೋ ಟೆನ್ಷನಲ್ಲಿ ಒಂದೆರಡು ಮಾತು ಆಡಿರ್ತದೆ, ಅದಕ್ಕಾಗಿ ಯಾಕೆ ಇದು ಮಾಡ್ಕಿತೆ? ಬೇಜಾರಾಗಿದೆ ಅಮ್ಮಗುವ, ಅದಕ್ಕೆ ಹೇಳ್ತದೆ. ಈಗ ಅದು ನಿಂಗೆ ಬೈಬೋದು, ನೀನು ಅದಕ್ಕೆ ಬೈಯೋಕ್ಕಾಗ್ತದ? ಅರ್ಥ ಮಾಡ್ಕೋಬೇಕು ನೀನು. ಮನೇಲೆಲ್ಲರೂ ಟೆನ್ಷನಲ್ಲಿರೋಷ್ಟೊತ್ತಿಗೆ ಏನೋ ಒಂದು ಮಾತು ಹೆಚ್ಚು ಕಮ್ಮಿ ಬಂದಿರ್ತದೆ, ಅದನ್ನಲ್ಲಿ ಬಿಡ್ಬೇಕು. ನಿನ್ನ ಕೆಲಸ ನೀನು ಮಾಡ್ತಿರ್ಬೇಕು. ನಾನೇನಾರು ಬೈದ್ನ ನಿಂಗೀಗ? ನಾ ಏನಾರು ಹೇಳದ್ನ? ನೀ ಹೋಗು, ಊಟ ತಿಂಡಿ ಎಲ್ಲ ಮಾಡದೇ ಇರಬೇಡ. ಊಟ ಮಾಡು, ಆಮೇಲೆ ಏನು ಮಾಡೋಣ. ಈಗ ಗುಂಡಪ್ಪ ಮಾವ ಪಾಪಣ್ಣಣ್ಣ ಬರ್ತಾರೇನೋ, ಫೋನ್ ಮಾಡಿದರು ಪಾಪಣ್ಣಣ್ಣ. ಈಗ ಗುಂಡಪ್ಪ ಮಾವ ಬರ್ತಾರಂತೆ. ಅವರಿಬ್ಬರು ಬರ್ತಾರಾ? ಎಂತಕ್ಕೆ? ಮತ್ತೆಂತಕ್ಕಲ್ಲ, ನಾನು ಬೇಜಾರಲ್ಲಿದ್ದೀನಿ ಅಂತ ಹೇಳಿ ರಾತ್ರಿ ಎಲ್ಲ ನಿದ್ರೆ ಮಾಡ್ತಾನೆ ಇಲ್ಲ, ಒಟ್ಟಿಗೆ ಇರೋಣ ಅಂತ ಹೇಳಿ ಪಾಪಣ್ಣಣ್ಣ ಹೇಳಿ ಹೋಗಿದ್ರು ಬರ್ತೀನಿ ಅಂತ. ಅದಕ್ಕೆ ಬರ್ತಾರೇನೋ. ಹೋಗು, ಅಮ್ಮೇನಾರು ಅವ್ರಿಗೆ ಊಟಕ್ಕೆ ಸಮ್ ಮಾಡಿದ ಅಂತ ಒಂಚೂರು ಕೇಳಿ ಹೋಗು. ಈ ರೂಮಲ್ಲಿ ಅವರಿಬ್ಬರು ಮಲಗ್ತಾರ ಇವತ್ತು? ಹ್ಞೂನೇ, ಅದಕ್ಕಾಗಿ ಬರ್ತಾ ಇದ್ದಾರೆ ಅವರು.
ನೀವು ಒಂಚೂರು ಹೋಗು, ಒಂದು ಹಾಸಿಗೆ ಎಲ್ಲ ಸಮ್ ಮಾಡಿಡು ಮರತಿ. ಪಾಪಣ್ಣಣ್ಣ ಇಲ್ಲೇ ನನ್ನ ಜೊತೆನೇ ಮಲ್ಕಿತಾರೇನಾ? ಗುಂಡಪ್ಪ ಮಾವಗೊಂದು ಬೇರೆ ಹಾಸಿಗೆ ಸಮ್ ಮಾಡಬೇಕು. ಅಮ್ಮನ ಹತ್ರ ಕೇಳು, ಬೆಡ್ ಯಾವುದು ಏನು ಎತ್ತ ಎಲ್ಲ ಒಂಚೂರು ಸಮ್ ಮಾಡಿಡು. ಬಂದರೆ ಊಟ ಮಾಡ್ತಾರೆ, ಬಂದು ಮಲ್ಕಿತಾರೇನೋ. ಊಟಕ್ಕೆ ಎಂತ ಮಾಡಿದಮ್ಮ? ನೀವು ಒಂಚೂರು ಹೋಗಿ ಹೆಲ್ಪ್ ಮಾಡಬೇಕಿತ್ತೆ. ಎಂತ ಮಾಡ್ಯಾರೇನ, ನಾನು ನೋಡೋಕ್ಕೆ ಹೋಗ್ಲ. ನಂಗೆ ಅದು ಬೇಡ ಬೇಡ. ಊಟ ಎಲ್ಲ ಯಾರಿಗೆ ಬೇಕಾಗ್ಯದ ಈಗ? ಅದೇ ಆಗಲ್ಲ ಅನ್ನೋದು ನೋಡ. ಊಟ ಯಾರಿಗೆ ಬೇಕಾಗಿದೆ ಅಂದರೆ ನಿಂಗೆ ಬೇಕಾದ್ರೆ ನೀನೇ ಊಟ ಮಾಡಬೇಕು. ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಂಥದ್ದು ಏನೂ ಆಗಲೇ, ಈಗ ಹೋಗಿ ಊಟ ಮಾಡು. ಮತ್ತು ಆಮೇಲೆ ನಂಗೆ ಹೇಳ್ತಿರೋಕ್ಕಾಗಲ್ಲ, ಗುಂಡಪ್ಪ ಮಾವ ಪಾಪಣ್ಣಣ್ಣ ಬಂದಾಗ ಊಟ ಮಾಡೇ ಮಲ್ಕಿಬೇಕು ಏನ? ಓ, ಗುಂಡಪ್ಪಣ್ಣ ಬಂದ್ರನ? ಏನ ಇಲ್ಲಿ ನೋಡಿ, ಇಲ್ಲಿ ಪಾಪಣ್ಣ ಗುಂಡಪ್ಪಣ್ಣ ಬಂದ್ರ. ಬಲ್ಲಿ ಒಳಗೆ ಬಲ್ಲಿ. ಪಾಪಣ್ಣ ಬಾ, ಈಚೆ ಕೂತ್ಕ ಬಾ. ಒಟ್ಟು ನಮ್ಮ ದಸೆಯಿಂದ ನಿಮಗೆಲ್ಲ ಒಂದು ತೊಂದರೆ. ಕೂತ್ಕೊಳ್ಳಿ. ಮಳೆ ಒಂಚೂರು ಹೊಳು ಆಗಿತ್ತಲ್ಲ. ಹೋಗು ಪಲ್ಲವಿ, ಅವ್ರು ಬಂದ್ರೇನು, ಹೋಗು. ಇವರೆಲ್ಲ ಯಾವ ಜನ್ಮದಲ್ಲಿ ನನ್ನ ಶತ್ರುಗಳಾಗಿದ್ರೇನ? ಅವನಿಲ್ಲ ಊಟ ಗೀಟ ಎಂತಾರು ಮಾಡಿದ್ ನಾನು. ಇಲ್ಲ, ಊಟ ಮಾಡ್ಲಾ? ಒಂದು ಕಡುಬು ಮೆಣಸಾರು ಹಾಕ್ಕೊಟ್ಟಿದ್ದೆ, ಒಂದು ಲೋಟ ಕಾಫಿ ಕುಡ್ಕೊಂಡು ಮಲ್ಗೇನೆ. ಊಟ ನೀವು ಬಂದ ಮೇಲೆ ಮಾಡ್ತೀನಿ ಅಂತ ಹೇಳಿ ಅದೇ ಹೇಳ್ತಾ ಇದ್ದ. ನೋಡಿ ಆಚೆಗೆ ನಡೀರಿ. ಏನು ದಾರಿ ಕಾಯ್ತಾ ಇದ್ದಾನೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳ್ತಾನೆ ಇದ್ದ. ಅನಿಲ ಲೇಟ್ ಆಯ್ತು ಅಂತ ಬೇಜಾರಾತನ, ಬೇಗ ಬನ್ನಿ ಅಂದಿದ್ದೆ. ಅದು ಏನು ಮಾಡ್ತಿ ಹೇಳು? ಹೊರಡ್ಬೇಕು ಅಂದ್ಕೊಂಡಿದ್ದು ಬೇಗನೆಯ, ಆದರೂ ಒಂದೊಂದೇ ಅಂತೇಳಿ ಹೊತ್ತು ಹೋಗಿದ್ದೇ ಗೊತ್ತಾಗ್ಲ ಮರೆಯ. ಯಾವ್ದು ಹೌದು ಯಾವುದಲ್ಲ ಮನೆ ಅಂದಮೇಲೆ. ಅದು ಅಲ್ಲದೆ ಗುಂಡಪ್ಪಣ್ಣವ್ರ ಮನೆಗೆ ಬಂದಮೇಲೆ ಅಲ್ಲೊಂದು ಅರ್ಧ ಗಂಟೆ ಕಾಯಿಸಿದ್ರು ನೋಡು. ಅದು ಏನು ಮಾತಾಡ್ತಾರೋ ಏನು ಬಿಡ್ತಾರೋ ನಂಗಂತೂ ಗೊತ್ತಿಲ್ಲ. ನಮ್ಗಾರು ಹೇಳ್ತಾರೆ ಮತ್ತೆ. ನಾನು ಕೂಗು ಸಾಕಾಗಿ ಸುಮ್ಮನಿತ್ತೆ ಕಡೆಗೆ, ಎಷ್ಟೊತ್ತಿಗಾರು ಬಂದ್ಕೊಂಡ್ಲಿ ಅಂತ. ಒಂದು ದಿನಕ್ಕೆ ಹಿಂಗೆ ಮಾಡ್ತಾರೆ ನೋಡಿವ್ರು. ಅವನಿಗೆ ಬೇಜಾರು ಆಗ್ಯದೆ. ನಾವು ತಡಾಗಿ ಬಂದು ಅಂತ ಅಲ್ಲ, ಬೇಗ ಬಂದು ಅಂತ. ನಿಂಗೊಂದು ಏನೂ ಗೊತ್ತಾಗಲ್ಲ ಪಾಪಣ್ಣ. ನಾ ಹೇಳ್ದೆ ಹೋಗೋಣ, ಸ್ವಲ್ಪ ತಡೆದು ಹೋಗೋಣ ಅಂತ ಹೇಳ್ದಾರ ಮಾತು ಕೇಂಡ. ನೀ ಏನೋ ಬೆಳಗಿಂದ ಸಾಯಂಕಾಲ ತನಕ ಇದ್ದೆ ಮನೆಯಲ್ಲಿ ಜೊತೆಗೆ. ಇಲ್ಲಿ ಈಗ ಒಬ್ರೊಬ್ರೆ ಬರೋರು ಹೋಗೋರು ಅಂತೇಳಿ ಎಲ್ಲೇ ಒಂದು ಮಾತಾಡೋಕದಿಯೇ ಕತೆ ಆಡೋಕದಿಯೇ. ಒಂದು ಗಳಿಗೆ ಬಂದಿಲ್ಲೇನೋ ಮಾತಾಡ್ತಾ ಕೂತಿದ್ರೇನ ಅಷ್ಟೊತ್ತಿಗೆ ಬಂದೀವಿ ನಾವು. ನಂಗೆ ಗೊತ್ತೇ ಆಗ್ಲ ಮರೆಯ, ಮನ್ಸಲ್ಲೇ ಎಷ್ಟು ಶಾಪ ಹಾಕಿಂಡ್ರೆ ಎಂಥದೋ ಗಂಡ ಹೆಂಡತಿ ಅತ್ಲಾಗಿ. ಎಂತನ ಆಚೆಗೆ ಹೋಗೋದನ ಸ್ವಲ್ಪ ಹೊತ್ತ ಅನಿಲ್ಲ, ಒಂದು ಲೋಟ ಕಾಫಿ ಬೇಕಂತ ಹೇಳ್ತೀನಿ, ಬರ್ತದದು ಆಗಲ್ಲ. ಮಾತ್ರ ಗುಂಡಪ್ಪಣ್ಣ ನೀವು ಇದ್ದಿರಲ್ಲ, ಎಷ್ಟು ಹೊತ್ತಿಗೆ ನೋಡಿದ್ರು ನಿಮ್ಗೊಂಥರ ತಮಾಸ್ಕಿ ಮಾರ, ಹೊತ್ತು ಗೊತ್ತು ಅನ್ನೋದೇ ಇಲ್ಲ. ಅವನಿಲ್ ನೀ ಸಿಟ್ಟು ಮಾಡ್ಕಿ ಬೇಡ ಮಾರೆ, ನಂಗೊಂಥರ ಅವ್ರ ಮಾತು ಕೇಳಿ ನಗಿ ಬಂತ. ಎಂತ ತಮಾಸ್ಗಿನ ಏನು ಹಂಗೆ ಮಾತಾಡ್ತೀವಿ ಅನುಭವಿಸ್ದಾಗೆ. ತಮಾಸ್ಗಿ ಏನು ಬಂತು? ನಾನು ಸೀದಾ ಹೇಳಿದ್ದಪ್ಪ, ನೀ ತಮಾಸ್ಗಿ ಅಂತ ತಿಳ್ಕೊಂಡ. ಅವ ಈಗ ನೋಡ ಅದಕ್ಕೆ ಮತ್ತೆ ಅಂಜ್ಕಿತಾನೆ, ಇವ್ರು ಏನು ಅನ್ಕೋತಾರೆ ಏನಂತ. ಅನಿಲ್ ನೀನು ಹಂಗೆಲ್ಲ ತಿಳ್ಕೊಬೇಡ, ಏನಾಗಲ್ಲ, ಗೊತ್ತಾಗ್ತದೆ ನಿನ್ನ ಗೋಳುವ. ಹೇಳಿ ನಾವು ಹೋಗ್ತೀನಿ, ಪಲ್ಲವಿ ಹತ್ರ ಒಂದು ಲೋಟ ಕಾಫಿ ತರಕ್ಕೆ ಹೇಳ್ತೀನಿ. ಬಾರ ಪಾಪಣ್ಣ ಬಾರ, ನಾವಿಬ್ರು ಅಲ್ಲೇ ಕೂತ್ಕೊಂಡು ಕುಡಿಯೋದ ಎಂತ ಇದು ಮಾಡೋಣ. ಸ್ವಲ್ಪ ಹೊತ್ತು ಒಂದು ಗಂಟೆ ಬಿಟ್ಟು ಬರೋಣ. ಗುಂಡಪ್ಪಣ್ಣ ನಿಮಗೆ ಎಂತ ಆಗ್ಯದ್ರಿ? ಸುಮ್ಮನಿರಿ, ಬಲ್ಲಿ ಇಲ್ಲಿ ಹೇಳ್ತೀನಿ. ತಮಾಸಿಗೆ ಅಂತ ಅಲ್ಲಿ ಹೋಗಿ ಏನಾರು ಹೇಳ್ಗೀಳಿರಿ. ಮಂಜಪ್ಪಣ್ಣ ಮೊದಲೇ ತಲೆ ಬಿಸಿಲ್ಲದರೆ ನೀವು ಬಲ್ಲಿ. ಅಲ್ಲ ಅನಿಲ್ ಹೇಳಿ, ನೀನಾರು ಹೇಳು ಒಂಚೂರಲ್ಲೇ. ನೀ ಯಾರ ಮರಯ್ಯ? ಅಷ್ಟು ಗೊತ್ತಾಗಲ್ಲ ನಿಂಗೆ ತಿಳುವಳಿಕೆ ಬರೋದು ಯಾವಾಗ ಅಂತ. ಹೋಗಿ ಅವನಿಗೆ ಹೇಳ್ತೀಯಲ್ಲ, ನೀ ಹೇಳು ವಾಪಸ್ ಕರಿ ಅಂತೇಳಿ. ಒಂಥರ ಬಿಸಿ ತುಪ್ಪ ಆಗ್ಯದ ಅವನಿಗೆ ಈಗ ಪಾಪ. ನುಂಗುದ್ರ ಗಂಟ್ಲು ಸುಡ್ತದೆ, ತುಪ್ಪದ ರುಚಿ ಹೋಗ್ತದೆ. ಅವನಾರು ಎಂತ ಮಾಡ್ತಾನೆ? ನೀನೇ ತಿಳ್ಕೊಬೇಕು ಇವನ್ನೆಲ್ಲ. ನಾನು ತಿಳಿದು ಹೇಳಿದ್ರು ಏನಾರು ಮಾಡ್ಕೇಳಿ, ನಂಗೇನು ಅನಿಲ್ಲ. ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಳಂಗಿಲ್ಲ ಮಾತ್ರ. ನನ್ನ ತಪ್ಪು ತಿಳ್ಕೊಳಂಗೂ ಇಲ್ಲ. ನನ್ನ ಕಡೆಯಿಂದ ಆಗ ಇದನ್ನೆಲ್ಲ ನಾನು ಇದು ಮಾಡೀನಿ. ಬರೋಷ್ಟೊತ್ತಿಗೆ ಹೇಳಿದೆ ತಡೆದು ಹೋಗೋಣ ಅಂತ.
ಇಲ್ಲಿ ನಂಗೆ ಸೂಕ್ಷ್ಮನ ಗೊತ್ತಾಗದೆ ಹೋತು. ಏನಾರು ಮಾಡೋದು ಒಂಚೂರು ಗಟ್ಟಿ ಚೂಟಾರು ಅಲ್ಲೇ ಕೂರ್ಸಿತಿದ್ದೆ. ನೀನಾರು ಒಂಚೂರು ಹಿಂಗೆ ಕೆಮ್ಮೋದು ಅಂದಿದ್ರೆ ಸಾಕಿತ್ತು, ನಂಗೆ ಗೊತ್ತಾಗಿ ಹೋತಿತ್ತು. ನೀನು ಸುಮ್ಮನೆ ಮಲ್ಕಿಂಡೆ. ಹೋಗ್ಲಿ ಬಿಡು, ಪಕ್ಕನ ಎದ್ದು ಹೋತೀವಿ ನಾಳೆ ಬೆಳಿಗ್ಗೆ. ಬೆಳಕು ಬಿಡ್ಬೇಕಾರೆ ಹೇಳ್ಬೇಕು ಪಾಪಣ್ಣ, ಈಗಲೇ ಹೇಳಿನೆ, ಎದ್ದು ಹೊಲ್ಟು ಬಿಡ್ಬೇಕು. ಅಲ್ಲ ಗುಂಡಪ್ಪಣ್ಣ, ನಂಗೊಂದು ಡೌಟು ಮಾತ್ರ. ನೀವು ಈಗಲೇ ಹಿಂಗಿದ್ದೀರಲ್ಲ, ಪ್ರಾಯದ ಕಾಲದಲ್ಲಿ ಇನ್ನು ಹೆಂಗಿದ್ರಿ ಅಂತ. ಏನು ಊರು ಮನೇಲಿ ಹೆಣ್ಣು ಹುಡುಗರು ಒಂದು ತಲೆ ಎತ್ತು ಓಡಾಡಂಗೇನಿರ್ಲೇನ. ನಿಮ್ಮ ಹೊರ್ಗೇರು ಯಾರು ನಂಗೆ ಮಾತಿಗೆ ಸಿಕ್ಕಲ್ಲ ಮರ್ರ. ಸಿಕ್ಕಿದ್ರೆ ಕೇಳ್ಬೇಕು ಒಂದ್ಸತಿ ಅಂತ. ಅದೇ ನೋಡ್ಬೇಕು. ನಾ ಈ ಉದ್ದೇಶ ಯಾರನ್ನಾರು ಹುಡುಕಿ ಹೋಗಾರು ನಾನು ಮಾತಾಡಿಸಿ ನೀವು ಅವಾಗ ಹೆಂಗಿದ್ರಿ ಅಂತ ಒಂದು ಕೇಳ್ಬೇಕು. ನಮ್ಮ ಅಮ್ಮ ಹೇಳ್ತಿರ್ತದೆ, ಈಗೇನೋ ಹಂಗೆ ಅದರೆ ಅಂತ ನಾನು ಅವಾಗ ನೋಡಬೇಕಿತ್ತು ಅವ್ರ ವರ್ತನ ಅಂತ. ಅದು ಹೆಂಗಿದ್ರಿ ಹಂಗಾರೆ ನೀವು? ಓಹೋ, ಪಾರ್ತಕ್ಕನ ಹೇಳಿಸ್ತೀನಿ ತಡಿ. ನಂಗೆ ಇನ್ನೊಂದ್ಸತಿ ನನ್ನಿದ್ರೆ ಏನಾರು ಹೇಳ್ಬೇಕಲ್ಲ. ನಿಮ್ ಗಂಡನಷ್ಟು ಉರಿತಿದ್ನೋ ನಾನು ಅಂತ ಕೇಳದೆ ಇದ್ರಿ ಯಾಕೆ? ಏನು ಅನಿಲ, ನೀನೇ ಹೇಳಿಗ. ಮಾದಪ್ಪಣ್ಣ ಜೋರ, ನಾನು ಜೋರ? ಅಯ್ಯೋ ಗುಂಡಪ್ಪ ಮಾವ, ಅಲ್ಲಿ ಕಾಲಡಿ ಕೂರ್ಬೇಡಿ ನೀವು. ಹೇಳಿ, ಅಚಿಕುರಿ ಹೇಳ್ತೀನಿ. ಪಲ್ಲವಿ, ಒಂದು ಚೇರ್ ತಗೋ ಬಾ ಇಲ್ಲಿ. ಬೇಡ ಬೇಡ ಮಾರೆ, ನಂಗೆ ಚೇರ್ಗೀರ್ ಬೇಡ. ಹಂಗೆ ನಿಂಗೆ ಪಲ್ಲವಿನ ಕರಿಲೇಬೇಕು ಅನ್ನಂಗಿದ್ರೆ ಬೇರೆ ಅಂತ ಕರಿ. ನನ್ನ ಹೆಳೆ ಮೇಲೆ ಕರಿಬೇಡ ಮರೆಯ, ನಾನು ಆಚೆ ಕೂತ್ಕೋತೀನಿ. ಪಾಪಣ್ಣಿ ಅಡಿಚಿ ಬಾ. ಚೇರ್ ಇಲ್ಲೇ ಅದೆಯಲ್ಲ. ನೋಡ್ ಹೌದಾನ, ಚೇರ್ ಇಲ್ಲೇ ಅದೇ. ಅವ ಆ ಹೆಳೆ ಮೇಲೆ ಪಲ್ಲವಿನ ಕರಿತಾ ಇದ್ದಾನೆ. ಥೋ, ಇದೆಲ್ಲ ಒಂಥರ ದೋಷ ಮರಯ್ಯ ಪಾಪಣ್ಣ, ನಿಂಗೆ ಗೊತ್ತಾಗಲ್ಲ. ಮಾರ ಗುಂಡಪ್ಪ, ನೀವು ಯಾಕೆ ಹಿಂಗಾದ್ರಿ ಅಂತ ಕೂತ್ಕೊಳ್ಳಿ ಈಗ. ಸರಿ ಆತಾ? ಕಾಪಿ ಗೀಪಿ ಏನಾರು ಬೇಕಾ? ಪಾಪಣ್ಣಿ ಕರ್ಕೊ ಬಂದೆ, ನಾನು ಏನು ಎತ್ತ ಅಂತ ಕೇಳಲ್ಲ ಅಂತ ಹೇಳ್ಗಿಳಿರಿ ಕಡಿಕೆ. ಕಾಪ್ ಬೇಡ, ಬೇರೆ ಅಂತ ಕುಡಿಯಂಗಿಲ್ಲ ಈ ಟೈಮಲ್ಲಿ. ಇನ್ನೇ ಅಂತ ಮಾಡೋದು ಬೇಡ. ಈಗ ಊಟ ಮಾಡ್ಬೇಕಲ್ಲ, ಕಾಪಿ ಉಂಡೆ ಅಂತಕ್ಕೆ ಬರೋಷ್ಟೊತ್ತಿಗೆ ಸೀತ ಒಂದು ಲೋಟ ಕೊಟ್ಟದ್ದು ಕುಡಿಯೋಕ್ಕೆ. ಓ, ಅದಕ್ಕಾಗ ಅಷ್ಟು ಲೇಟ್ ಮಾಡಿದ್ದ? ನನ್ನಲ್ಲಿ ಮಳೆಯಲ್ಲಿ ನಿಲ್ಲಿಸಿದ್ದ? ಇದೇ ಕೆಲಸ ನಾನೇ ಏನಾರು ಮಾಡಿದ್ರೆ ಒಳ್ಳೆ ನಿತ್ಯದಿಂದನೇ ಕೂಗ್ಬೇಕಿತ್ತೇನೋ. ಅದು ಎಂತ ಮಾಡ್ತೀಯ ಮಾರಯ್ಯ, ನಿಂಗೆ ದಿನಿಲ್ಲನೋ ಅಂತ. ನೀನು ಹೇಳ್ಬೇಕಿತ್ತ, ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೆ? ಹೇಳಕ್ಕಾಗ್ಲಾ? ನಾನು ಏನು ಸುಮ್ಮನೆ ಇರ್ತಿರ್ಲ, ಅಲ್ಲಿ ಸೀತಕ್ಕಿದ್ರಲ್ಲ, ಅವ್ರೇನಾರು ತಿಳ್ಕೊತಾರೆ ಅಂತ ಸುಮ್ಮನಿದ್ದಷ್ಟೇ. ಗುಂಡಪ್ಪ ಮಾವ, ಹಾಗೆ ನಮ್ಮ ಅಪ್ಪ ಒಂದೊಂದ್ಸತಿ ಎಂತ ಕರ್ತರಿಸಿ ಇಟ್ಕೊಂಡಿರ್ತಾರೆ. ನಾ ಹೇಳ್ತೀನಿ ಬೇಕಾರೆ, ನಿಮ್ಗೆ ಭಾಳ ಇದಾದರೂ ಒಂಚೂರು ತಗೋಬೋದೆ. ಚೇಚೆ, ಸುಮ್ಮನೆ ಇದ್ಬಿಡು ಅನಿಲ. ನೀ ಹಂಗೊಂದು ಕೆಲಸ ಎಲ್ಲಾರು ಮಾಡ್ಗಿಡಿಯ, ನಮ್ಮನ್ನು ಮನುಷ್ಯರೇ ಅಂತಾರನ? ಏನು ಅದಕ್ಕೆಲ್ಲ ಏನು ದಿನಿಲ್ಲ ಈ ಹೊತ್ತಲ್ಲಿ? ಸುಮ್ಮನಿರು. ನಾ ತಮಾಸ್ಗಿಗೆ ಹೇಳಿದ್ದು. ಹಾಗೆ ನಾ ದಿನ ಏನ ಇದು ಮಾಡಲ್ಲಪ್ಪ. ಅವ್ನು ಕೇಳಿದ್ನಲ್ಲ ಇಷ್ಟೊತ್ತಿನಲ್ಲಿ ಕಾಪಿ ಕುಡಿತೀರನ ಅನ್ನಲ್ಲ, ಅದಕ್ಕಾಗಿ ಹೇಳಿದ್ದು. ನಿಮ್ಮ ಮತ್ತೆಲ್ಲಾರು ಹೇಳ್ಗಳಿಯೋನಿಲ್ಲ, ಏನಂತ ತಿಳ್ಕೊತಾರ ಅವ್ರು ನಮ್ಮನ್ನ? ಕುಡಿದು ಮಜಾ ಮಾಡಕ್ಕೆ ಬಂದರೆ ಇಲ್ಲಿ ಹೇಳೆ ಇವಂದು ಅಂತ ಹಂಗೆ ತಿಳ್ಕೊಳಲ್ಲ. ನಾವು ಹೇಳ್ದಂಗೆ ಅಲ್ಲನ. ಸುಮ್ಮನಿರು, ಬೇಡ ಬೇಡ. ನೀವು ಏನೇ ಮಾಡಿದ್ರು ನಾ ಮಾತ್ರ ಕೈಯಲ್ಲಿ ಮುಟ್ಟಲ್ಲ ನೋಡು, ಈಗಲೇ ಹೇಳಿನಿ. ಏನಿಲ್ಲ, ಹೌದು ಮಾರಯ್ಯ, ನೀ ಎಲ್ಲಾರು ಹಂಗೊಂದು ಏನಾರು ಮಾಡಿಗಿಡೀಯ. ಏನು ಅದಕ್ಕೆಲ್ಲ ಏನು ದಿನ ಇಲ್ಲನಾ?